ಜೋಗದಲ್ಲಿರುವ ದ್ವಿಮುಖ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ವರ್ಧಂತಿ ಹಾಗೂ ಭಜನಾ ಮಂಗಳೋತ್ಸವವು ಫೆಬ್ರವರಿ 6, 7 ಹಾಗೂ 8ರಂದು ನಡೆಯಲಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಕೃಷ್ಣಮೂರ್ತಿ ಭಟ್ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಫೆಬ್ರವರಿ 6ರಂದು ಬೆಳಗ್ಗೆ 6:30ರಿಂದ ದೇವಿಗೆ ವಿಶೇಷ ಅಭಿಷೇಕ ಅಲಂಕಾರ ಅರ್ಚನೆ, ಇನ್ನು 10ರಿಂದ ಲೋಕ ಕಲ್ಯಾಣಾರ್ಥವಾಗಿ ಮಹಾಸಂಕಲ್ಪ, ಮಹಾಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ವಾಸ್ತು ಹೋಮ, ಅನ್ನಪೂರ್ಣೇಶ್ವರಿ ಹೋಮ ಎನ್ನುವುದಕ್ಕೆ ಪೂರ್ಣಾಹುತಿ ನಡೆಯಲಿದೆ. ಇನ್ನು 10:30ರಿಂದ ಮೂಲಸ್ಥಾನದಲ್ಲಿ ದುರ್ಗಾ ಹೋಮ, ಕುಂಭಾಭಿಷೇಕ, ಇನ್ನು 12:30ಕ್ಕೆ ಮಹಾಮಂಗಳಾರತಿ, ಬೆಳಗ್ಗೆ 11ಕ್ಕೆ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರಿಂದ ನಾಮಫಲಕ ಅನಾವರಣ, ಇನ್ನು ಸಂಜೆ ಶಿವಮೊಗ್ಗದ ಅರುಣ್ ಜಾವಗಲ್ ಅವರಿಂದ ಕೊಳಲು ವಾದನ, ಕುಮಾರಿ ಸಾಧ್ವಿ ಜಾವಗಲ್ ಅವರಿಂದ ಭರತನಾಟ್ಯ ಇರುತ್ತದೆ ಎಂದು ತಿಳಿಸಿದರು. ದರ್ಶನವನ್ನು ಕೊಟ್ಟಿದ್ದು ಇಡೀ ಪ್ರಪಂಚದಲ್ಲಿರುವಂಥ ಏಕೈಕ ವಿಗ್ರಹ, ಎರಡು ಮುಖದಲ್ಲಿರುವಂಥದ್ದು, ಮುಂದುಗಡೆ ಮತ್ತು ಹಿಂದುಗಡೆ. ಹಾಗಾಗಿ ಅದನ್ನು ಮಹಾರಾಜರು ಅಲ್ಲಿ ಪ್ರತಿಷ್ಠೆಯನ್ನು ಮಾಡಿದರು. ಆ ಪ್ರತಿಷ್ಠೆಯನ್ನು ನಂತರದಲ್ಲಿ 1967ರಲ್ಲಿ ಶೃಂಗೇರಿ ಜಗದ್ಗುರುಗಳು ಅಲ್ಲಿ ಪುನಃ ಒಂದು ದೇವಸ್ಥಾನವನ್ನು ಕಟ್ಟಿ ಪ್ರತಿಷ್ಠೆಯನ್ನು ಮಾಡಿದರು. ಆ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಅಲ್ಲಿ ಅದಕ್ಕೊಂದು ಇತಿಹಾಸನೇ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಜೋಗ ಫಾಲ್ಸ್ ನೋಡಲಿಕ್ಕೆ ಬರ್ತಾರೆ 1916ರಲ್ಲಿ. ಅಲ್ಲಿ ಜೋಗ ಫಾಲ್ಸನ್ನು ನೋಡ್ತಾರೆ. ಅಲ್ಲಿ ನೀರಲ್ಲಿ ಎಷ್ಟೊಂದು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿಯನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಕೊಡಬಹುದಲ್ಲ ಅಂಥೇಳಿ ಯೋಚನೆಯನ್ನು ಮಾಡಿ ಅದನ್ನು ಮಹಾರಾಜರಿಗೆ ಹೇಳ್ತಾರೆ. ಮಹಾರಾಜರು ಅದನ್ನು ಸರ್ವೆ ಮಾಡಿ ಅಂತಾರೆ. ಸರ್ವೆ ಎಲ್ಲ ಮಾಡಿ ರಿಪೋರ್ಟ್ಗಳನ್ನು ಕೊಡ್ತಾರೆ. ಅನಂತರದಲ್ಲಿ 1927ಕ್ಕೆ ಭದ್ರಾವತಿ VISL ಫ್ಯಾಕ್ಟ್ರಿಯನ್ನು ಓಪನ್ ಮಾಡಲಿಕ್ಕೆ ಬಂದಾಗ ಮಹಾರಾಜರು ಜೋಗದ ಪ್ರಾಜೆಕ್ಟನ್ನು ನೋಡಲಿಕ್ಕೆ ಅಲ್ಲಿಗೆ ಬರ್ತಾರೆ. ಆ ಪ್ರಾಜೆಕ್ಟನ್ನು ನೋಡಿದಾಗ ಅವರು ತುಂಬ ಭಯಭೀತರಾಗ್ತಾರೆ. ಯಾಕೆಂದರೆ ಬಹಳ ದಟ್ಟವಾದಂಥ ಕಾಡು, ಸುಮಾರು 1000 ಅಡಿ ಕೆಳಭಾಗದಲ್ಲಿ ಜನರೇಷನ್ ಸ್ಟೇಷನನ್ನು ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ. ಅದನ್ನೆಲ್ಲ ನೋಡಿ ಮತ್ತು ಜೊತೆಗೆ ಮೈಸೂರು ರಾಜ್ಯದ ಗಡಿ, ಈ ಎಲ್ಲ ಆ ಪರಿಸ್ಥಿತಿಯನ್ನು ನೋಡಿ ಬಹಳ ಭಯಭೀತರಾಗ್ತಾರೆ. ಹಾಗಾಗಿ ದೇವಿ ಚಾಮುಂಡೇಶ್ವರಿಯನ್ನು ನೆನೀತಾರೆ, ಅವರ ಕುಲದೇವರು. ಆಗ ದೇವಿ ಎರಡು ಮುಖದಲ್ಲಿ ದರ್ಶನವನ್ನು ಕೊಡ್ತಾಳೆ. ಮುಂಭಾಗದಿಂದ ದೇಶದ ರಕ್ಷಣೆಯನ್ನು, ಮೈಸೂರು ರಾಜ್ಯವನ್ನು ರಕ್ಷಣೆಯನ್ನು, ಹಾಗೆ ಭಕ್ತರ ಅಭೀಪ್ಸೆಗಳನ್ನು ನಾನು ನೆರವೇರಿಸ್ಕೊಡ್ತೇನೆ, ಹಾಗೆ ಹಿಂಭಾಗದಲ್ಲಿ ಎಲ್ಲ ಶತ್ರುಗಳನ್ನು ನಾನು ರಕ್ಷಣೆಯನ್ನು ಮಾಡ್ತೇನೆ ಅಂಥೇಳಿ ನೀನು ಯಾವುದೇ ಕಾರಣನೇ ಆ ದೇವಿ. ಹಾಗಾಗಿ ಆ ದೇವಿಯ ಒಂದು ಪ್ರತಿಷ್ಠೆಯನ್ನು ಅಲ್ಲಿ ಮಾಡಿರ್ತಾರೆ. ಬಹಳ ಸುಂದರವಾದಂಥ ವಿಗ್ರಹ, ಸುಮಾರು 6 ಅಡಿ ಎತ್ತರ ಇದೆ ಆ ವಿಗ್ರಹ, ಎರಡು ಮುಖದಲ್ಲಿದೆ. ಮಾರ್ಕಂಡೇಯ ಪುರಾಣದಲ್ಲಿ ಒಂದು 80 ಲಕ್ಷದಿಂದ 1 ಕೋಟಿ ರೂಪಾಯಿ ಅದಕ್ಕೆ ನಿರ್ಮಾಣಕ್ಕೆ ಬೇಕಾಗ್ತದೆ ಅಂತ. ಅದರ ಭೂಮಿ ಪೂಜೆಗೆ ಮೈಸೂರಿನ ಯದುವೀರವರು ಆಗಮಿಸ್ತಾ ಇದ್ದಾರೆ 8ನೇ ತಾರೀಕು. ಹಾಗೆ 3 ದಿವಸದ 6, 7, 8 3 ದಿವಸನೂ ವಿಶೇಷವಾದಂತಹ ಕಾರ್ಯಕ್ರಮ ಇದೆ. ಅಲ್ಲಿನ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರು 6ನೇ ತಾರೀಕು, ಹಾಗೆ ಕಾಗೋಡು ತಿಮ್ಮಪ್ಪನವರ ಮಗಳಾದಂಥ ರಾಜನಂದಿನಿಯವರು 7ನೇ ತಾರೀಕು, ಹಾಗೆ ಕಾಗೋಡು ತಿಮ್ಮಪ್ಪನವರು ಸಹ ಅಲ್ಲಿಗೆ 7ನೇ ತಾರೀಕು ಬರ್ತಾ ಇದ್ದಾರೆ. ಹಾಗೆ 8ನೇ ತಾರೀಕು ಯದುವೀರು ಬರ್ತಾ ಇದ್ದಾರೆ. ಅವರಿಂದ ಭೂಮಿ ಪೂಜೆ ನೆರವೇರ್ತದೆ. ಹೀಗೆ ಹೆಚ್ಚಿನ ಧನ